शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नो ಸಮಯ ನಲ್ಲಿ ನಲಿದು ಹೆಜ್ಜೆ ತಾಳದಿಂದ ನಗು ಚೆಲ್ಲಿ ಪ್ರೀತಿ ಪ್ರೇಮದಿಂದ ಸ್ವಾಗತ ಕೋರುನಿ ಮನವೇ ಸ್ವಾಗತ ಕೋರುನಿ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಮಧುರ ಮಳೆಗೆ ಸೂರ್ಯ ಕಿರಣಕ್ಕೆ ಹೂವೊಂದು ವರಳಿದೆ ಪರಿಮಳ ಎಮಗೆ ಇಂದು ನಿಮ್ಮಯ ಗಮನ ತಂದಿದೆ ಪುಳಕ ನಿಮ್ಮಯ ಗಮನ ತಂದಿದೆ ಪುಳಕ ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಓ ಓ ನಮ್ಮ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ನಿಮ್ಮ ಮನ ಮಧುರ ನಮ್ಮ ಬದುಕಿಗೆ ಆದರ್ಶರಾಗುವ ನಿಮ್ಮ ನಡೆ ಅಮರ ಇಂದು ನಿಮ್ಮ ಬರುವಿಕೆ ತಂದಿದೆ ಹರುಷ ನಿಮ್ಮ ಬರುವಿಕೆ ತಂದಿದೆ ಹರುಷ ಕೋರುವೆವು ಸ್ವಾಗತ ಸುಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ 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 ಸ್ವಾಗತ ಸುಸ್ವಾಗತ ಓ
ಜೀವನ ಗೊತ್ತಿರೋರಿಗೆ ನಮ್ಮ ಕರೆಯಲ್ಲಿ ಮಧುರ. ಒಳ್ಳೆತನಕ್ಕೆ ಸದಾ ನಿಮ್ಮ ಮತ, ನಿಮ್ಮ ಮಾತುಗಳ ಕೇಳಲು ಅದ್ಭುತ. ಸದಾ ಮಿಂಚುತ್ತಲಿರಿ ನೀವು ಅಕ್ಷತ. ಸದಾ ಕಂಗೊಳಿಸುವ ನಿಮ್ಮ ಮುಖ, ನಿಮ್ಮ ಮಾತಲ್ಲಿ ಇದೆ ಅದ್ಭುತವಾದ ತೂಕ. ಸದಾ ಪ್ರೀತಿಯ ಬದುಕು ನಿಮ್ಮದಾಗಲಿ ರಾಧಿಕಾ. ನಿಮ್ಮದು ನಿಷ್ಕಲ್ಮಶ ಮನ, ನಿಮಗಿದೆ ಎಂದು ಕಡಿಮೆ ಆಗದ ಸ್ವಾಭಿಮಾನ. ಸದಾ ಸಾಧಿಸಲುತ್ತಿರಲಿ ಸ್ವಪ್ನ. ಪಾತಾಳದಲ್ಲಿ ನೀರು ಜಾಸ್ತಿ, ಗುಲಾಬಿಗೆ ಮುಳ್ಳು ಜಾಸ್ತಿ. ಅಕ್ಕ ನಿನ್ ಮೇಲೆ ನನಗೆ ಪ್ರೀತಿ ಜಾಸ್ತಿ, ಸಾಬ ಮಕ್ಕ. ಅದು ಹಿಂದ್ಗಡೆ ಇದ್ರೆ ಎಲ್ಲರಿಗೂ ಮಾತಾಡ ಸಮಾನ ಇರ್ಬೇಕಲ್ಲ ಸರ್. ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡ್ಮಕ್ಳು ಅಂದ್ರೆ ಈ ಸರ್ ಏನು 10 ಮತ್ತು 12ನೇ ತರಗತಿಯ ಬೀಳ್ಕೊಡೆ ಸಮಾರಂಭ SSLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಪಯಣದ ಸೊಬಗಿನ ಸಮಾರಂಭ 2024 2025. ನಾವು ಏನಂತಂದ್ರ ಈ ಸರ್ ನಮ್ ಸೆಕೆಂಡ್ PUC ಮತ್ತು 10th ಅಣ್ಣ ಅಂತವ್ರು ಈ ಸರ್ ನಮ್ಮ ಸ್ಕೂಲ್ ಬಿಟ್ಟೋಗ್ತಾರೆ. ಇನ್ನೂ ಒಂದು ಅವರೆಲ್ಲರೂ 10th ಅಂಕವರಿಂದ ನಮ್ಗೆ ಏನೇ ಸಮಸ್ಯೆ ಬಂದ್ರೆ ಅವರೆಲ್ಲ 10th ಅಂಕರ್ ಮತ್ತು ಅಂಕರಿಗೆ ಕೇಳ್ತಿದ್ದೆ. ಬಟ್ ಈಗ ಮಿಸ್ ಮಾಡ್ಕೊತೀವಿ ಸರ್ 10th ಎಕ್ಸಾಮ್. ಅವ್ರು ಎಂದಿಗೂ ನಮ್ಮ ಜೊತೆ ಇದ್ದಾಗ ಹೇಳ್ತೀನಿ. ಅಪರಾಧ ಆಗ್ಬೇಕಂದ್ರೆ ಒಂದು ಮೊಬೈಲ್ ಇರಬೇಕು, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಂಟರ್ನೆಟ್ ಕನೆಕ್ಷನ್ ಅಂತೂ ಜಿಯೋ ಇದು ಬಂದಮೇಲೆ ಎಲ್ಲ ಫ್ರೀ ಆಗುತ್ತೆ. ಯಾವುದಿಲ್ಲ ಅಂದ್ರೆ ಇಂಟರ್ನೆಟ್ ಪ್ಯಾಕೇಜ್ ಮೊದಲು 500 ರೂಪಾಯಿ ಕೊಟ್ಟರೆ 6 ತಿಂಗಳು ಎಲ್ಲ ಫ್ರೀ. ಏನು ನೋಡೋದು ಸಿನಿಮಾಗಳು ಮಕ್ಕಳು ನೋಡಿದ್ರೆ ಪರವಾಗಿಲ್ಲ, ನೋಡಬಾರ್ದೆಲ್ಲ ನೋಡ್ತೀವಿ. ಅದ್ರಲ್ಲಿ ನೋಡಬಾರ್ದೆಲ್ಲ ನೋಡೋದಕ್ಕೆ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಅದಕ್ಕೆ ಮೊಬೈಲ್ ಹಾಳು ಮಾಡ್ತದೆ ಅಂತ ಹೇಳೋದು. ಒಂದು ಸಿಸ್ಟಮ್, ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಅದ್ರ ಜೊತೆಗೆ ಇಂಟರ್ನೆಟ್ ಇದ್ರೆ ನೀವು ಸಿಗಾಕೊಂಡ್ರಿ ಅಂತ. ನೀವು ಏನು ಮಾತಾಡಿದ್ರಿ, ಯಾರ ಜೊತೆ ನೀವು ವಾಟ್ಸಪ್ ಯೂಸ್ ಮಾಡ್ತೀರಿ, ಸ್ಕೈಪ್ ಯೂಸ್ ಮಾಡ್ತೀರಿ, ಟೆಲಿಗ್ರಾಮ್ ಯೂಸ್ ಮಾಡ್ತೀರಿ, ರೆಡ್ ಯೂಸ್ ಮಾಡ್ತೀರಿ, ಬೇರೆ ಬೇರೆ ಏನೇನೋ ಹಾಕ್ಸಲ ಯೂಸ್ ಮಾಡ್ತೀರಿ. ಏನು ಯೂಸ್ ಮಾಡಿದ್ರಿ ಯಾವುದು ಸೀಕ್ರೆಟ್ ಆಗೋದು. ನಿಮ್ಮ ಈಚ್ ಆ್ಯಂಡ್ ಎವ್ರಿಥಿಂಗ್ನ ನಾವು ತೆಗಿಬೋದು. ಒಂದು ಮೊಬೈಲು ನೀವು ಯೂಸ್ ಮಾಡಿದ್ರಂದ್ರೆ ನಿಮ್ಮ ಎಂಟೈರ್ ಪರ್ಸನಲ್ ಡೇಟಾ ಎಕ್ಸ್ಪರ್ಟು ಹ್ಯಾಕರ್, ಕಂಪ್ಯೂಟರ್ ಹ್ಯಾಕರ್ ತೆಗಿಬೋದು. ನೀವು ಎಲ್ಲ ಡಿಲೀಟ್ ಮಾಡಿರ್ಬೋದು, ನೀವು ಫಾರ್ಮ್ಯಾಟ್ ಮಾಡಿರ್ಬೋದು. ಫಾರ್ಮ್ಯಾಟ್ ಮಾಡಿದ್ರು ಕೂಡ ಅದನ್ನೆಲ್ಲ ನೀವು ಮತ್ತೆ ರಿಟ್ರೈವ್ ಮಾಡ್ಬೋದು. ಒಂದು ಯಾವುದಾದ್ರು ಕೇಸ್ ಆದರೆ ಒಂದು ಹೆಣ್ಣು ಮಗಳಿಂದ ಗಂಡು ಮಗಳಿಂದ ಮೊಬೈಲ್ ತೊಗೊಂಡ್ರೆ ಕಂಪ್ಲೀಟ್ ಅವ್ರ ಇತಿಹಾಸ ನಮ್ಮ ಕೈಲಿ ಬಂದ್ಬಿಡ್ತದೆ. ಯಾವುದೂ ಸೀಕ್ರೆಟ್ ಆಗೋದಿಲ್ಲ. ನೀವು ಎಲ್ಲಿ ಹೋಗ್ತೀರಿ, ಎಲ್ಲಿ ಬರ್ತೀರಿ, ನೀವು ಕಾಲ್ ಡೀಟೇಲು ಡಿಲೀಟ್ ಮಾಡೋದಾಗಲಿ, ನೀವು ವಾಟ್ಸಪ್ ಚಾಟನ್ನು ಡಿಲೀಟ್ ಮಾಡೋದಾಗಲಿ, ಏನು ಮಾಡಿದ್ರು ಕೂಡ ನಮಗೆ ಸಿಗ್ತದೆ. ಅದಕ್ಕೆ ಯಾರನ್ನು ನಾವು ದಿ ಬೆಸ್ಟ್ ಡಾಟರ್, ಬೆಸ್ಟ್ ಸನ್ ಅಂತ ಕರಿತೀವಿ ಅಂತಂದರೆ, ಯಾರು ನನ್ನ ಪರ್ಸ್ನಲ್ಲು ಸಹ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ತಂದೆ ತಾಯಿ ಹತ್ರ, ಗುರುಗಳ ಹತ್ರ ಹೇಳ್ಕೊಳ್ತಾರೋ ಅವರನ್ನು ದಿ ಬೆಸ್ಟ್ ಡಾಟರ್, ದಿ ಬೆಸ್ಟ್ ಸನ್ ಅಂತ ಕರಿತೀವಿ. ಅದರಲ್ಲಿ ಸೀಕ್ರೆಸಿನ ಮೇಂಟೈನ್ ಮಾಡಿದರೆ ಅಲ್ಲಿ ಹೋಯ್ತು ನಿಮ್ಮ ಡಿಟರಿಯರೇಷನ್ ಸ್ಟಾರ್ಟ್ಸ್, ನಿಮ್ಮ ಡಿಕ್ಲೈನ್ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಬಿ ಕೇರ್ಫುಲ್ ಅಬೌಟ್ ಯೂಸೇಜ್ ಆಫ್ ಯುವರ್ ಸಿಸ್ಟಮ್ ಆರ್ ಯುವರ್ ಮೊಬೈಲ್. ನೋಡಿ, ನಿಮ್ಮದು ತಂದೆ ತಾಯಿದಾಗಿರ್ಬೋದು. ಈಗ ಪೋಸ್ಟ್ ಆಪ್ ಅಂತ ಬಂದು ಇತ್ತೀಚೆಗೆ ಸುಮಾರು ಕೋಟಿಗಟ್ಟಲೆ ಅದು ಇದಾಗಿದೆ. ಏನಾಗಿದೆ? ಕೋಟಿಗಟ್ಟಲೆ ಫ್ರಾಡ್ ಆಗಿದೆ, ಆನ್ಲೈನ್ ಫ್ರಾಡ್. ಹೇಗೆ ಅಂತಂದರೆ, ಚೈನ್ ಬಿಸ್ನೆಸ್ಸು. ನಾನೊಬ್ಬ ಏಜೆಂಟು, ನಾನು ಬಂದು ಮೀಟಿಂಗ್ ಮಾಡ್ತೀನಿ,
ಇಷ್ಟು ದುಡ್ಡು ಹಾಕಿದ್ರೆ ಅಷ್ಟು ಒಂದಕ್ಕೆ ಡಬಲ್ ಬರ್ತಂತ ಅದನ್ನ ನೋಡಿ ನೀವು ಹಾಕ್ತೀರಿ, ನೀವು ಬೇರೆಯವ್ರಿಗೆ ಹೇಳ್ತೀರಿ. ಈಗ ಆಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ಬಿಟ್ಟಿದೆ. ಅದಕ್ಕೆಲ್ಲ ಯಾರು ಒಂದು ದುರಾಸೆ ಕಷ್ಟಪಡ್ಬೇಕು. ಯಾವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಹೇಳ್ತಾರೆ ವಿವೇಕಾನಂದರು, ಇಫ್ ಯು ವಾಂಟ್ ಟು ಅಚೀವ್ ಸಮಥಿಂಗ್ ಯು ಸ್ವೆಟ್ ಇಟ್, ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಇಟ್ ಅಂತ. ಕಷ್ಟಪಟ್ಟು ಬೆವರು ಸುದ್ದು ಸಂಪಾದನೆ ಮಾಡಿದರೆ ಖಂಡಿತ ಅದು ನಮಗೆ ಉಳಿತದೆ. ನಾವು ಈ ರೀತಿ ಆರಾಮಿ ದುಡ್ಡು ಮಾಡಿದರೆ ಖಂಡಿತ ಉಳಿಯಲ್ಲ. ಅದಕ್ಕಾಗಿ ಆಸೆ ಪಟ್ಟು ದುರಾಸೆ ಪಟ್ಟು ಹಾಕಿ ದುಡ್ಡು ಕೋಟ್ಯಾಂತರ ರೂಪಾಯಿ ಲಾಸ್ ಆಯ್ತು. ಎಲ್ಲ ತಾಳಿ ಮಾರಿದ್ರು, ಚೈನ್ ಮಾರಿದ್ರು, ಓಲೆ ಮಾರಿದ್ರು, ಎಲ್ಲ ಹಾಕಿ ಹಾಳಾಗೋದು. ಇವತ್ತು ನಾವು ನಮ್ಮ ಸೈಬರ್ ಕ್ರೈಮಲ್ಲಿ ಬೇಕಾದಷ್ಟು ಕೇಸುಗಳು ಮಾಡಿದ್ವಿ. ಆ ಥರ ಆದಾಗ ನೀವು ಒಂದೇ ಒಂದು ಕೆಲಸ ಮಾಡಬೇಕು. ನಿಮ್ಮ ತಂದೆ ತಾಯಿಗೂ ಸಹ ಹೇಳಬೇಕು. 1930 ಇದು ನ್ಯಾಷನಲ್ ಪೋರ್ಟಲ್, ಆಲ್ ಇಂಡಿಯಾ ಒಂದೇ ನಂಬರ್ 1930. ಆ ನಂಬರ್ಗೆ ನನಗೆ ಈ ರೀತಿ ಮೋಸ ಆಗ್ತಾ ಇದ್ದೀನಿ ಅಂತ ನೀವು ಹೊಡೆದ್ರೆ ನಿಮ್ಮ ಡೀಟೇಲ್ಸ್ ಕೇಳ್ತಾರೆ. ಅದನ್ನು ಲಾಗಿನ್ ಮಾಡಿಬಿಟ್ರೆ ನಿಮ್ಮ ಅಕೌಂಟ್ಗಳು ಯಾರ್ಯಾರು ತೊಗೊಳ್ತಾ ಇರ್ತಾನೆ ದುಡ್ಡು ಅವೆಲ್ಲ ಅಲ್ಲಿಗೆ ಇಮಿಡಿಯೇಟ್ ಸ್ಟಾಪ್ ಆಗ್ತವೆ. ಆಮೇಲೆ ನೀವು ಸ್ಟೇಷನ್ಗೆ ಬಂದರೆ, ನಮ್ಮ ಹತ್ರ ಬಂದರೆ ಅದನ್ನ ಯಾವ ರೀತಿ ತೆಗಿಬೇಕು, ಏನು ಹುಡುಕಬೇಕು, ಹೇಗೆ ಅಂತ ನಾವೆಲ್ಲ ಗೈಡ್ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್. 1930 ಕಂಪಲ್ಸರಿಯಾಗಿ ನೀವು ಅದನ್ನು ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ದುಡ್ಡೆಲ್ಲ ಹೊರಟೋದು. ಎರಡನೇದು, ಈಗ ಭಾಳಷ್ಟು ಮುಂದುವರೆದಿದೆ. ಮೊದಲು 100 ಅಂತ ನಂಬರ್ ಫೋನ್ ಮಾಡ್ತೀವಿ. ನಮ್ಮ ಹಿರಿಯರೆಲ್ಲ ನೋಡಿದ್ರೆ 100 ಫೋನ್ ಮಾಡಿದ್ರೆ ಪೊಲೀಸ್ ಓಡ್ ಬರ್ತಾರೆ ಅಂತ. ಈಗ ಅದು ರೀಪ್ಲೇಸಬಲ್ 112. ಇದು ಆಲ್ ಇಂಡಿಯಾ ಒಂದೇ ನಂಬರ್ ಆಗಿದೆ 112 ಅಂತ. 112 ಎಂಥ ತುರ್ತು ಸಂದರ್ಭ ಆಗಲಿ, ನೀವು ಅವಾಗೆ ನೋಡಿರ್ಬೇಕು ನಂಬರ್ ಬರ್ತಿತ್ತು. ಎಂಥದೇ ತುರ್ತು ಸಂದರ್ಭ ಆಗಲಿ ನೀವು 112 ಕಾಲ್ ಮಾಡಿದರೆ, ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಿಗಾಗಿರ್ಬೋದು, ಯಾರೇ ಆಗಿರ್ಬೋದು, ಇಮ್ಮಿಡಿಯೇಟು ವಿದಿನ್ 7 to 8 minutes ಪೊಲೀಸರು ನಿಮ್ಮ ಮನೆ ಬಾಗಿಲು ನೀವೆಲ್ಲಿ ನಿಂತರಲ್ಲಿ ಬರ್ತದೆ. ನೀವು ಇಮ್ಮಿಡಿಯೇಟ್ ಕಾಲ್ ಮಾಡ್ತಾನೆ, ನಿಮ್ಮದು ಲೊಕೇಶನ್ ನಮಗೆ ಶೇರ್ ಆಗ್ತದೆ. ಕೇವಲ 7 ರಿಂದ 8 ನಿಮಿಷದಲ್ಲಿ ನಿಮ್ಮ ಹತ್ರ ಪೊಲೀಸ್ ಬರ್ತಾರೆ. ಆಮೇಲೆ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮ ಸಮಸ್ಯೆಗೆ ಖಂಡಿತ 100ಕ್ಕೆ 100% ಅದನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಆಗೇ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಬಿ ಕೇರ್ಫುಲ್ ಅಬೌಟ್ ಸೈಬರ್ ಕ್ರೈಮ್. ಯುಟಿಲೈಸ್ ಮಾಡಬೇಕನ್ನೋ ಮೊಬೈಲ್ನ ಸರಿಯಾದಂಥ ಯುಟಿಲೈಸ್ ಮಾಡಿ. ನೀವು ಇಂಟರ್ನೆಟ್ ಆನ್ ಮಾಡಿದರೆ ನಿಮ್ಮದು ಸೀಕ್ರೆಟ್ ಎಲ್ಲ ಬೇರೆಯವ್ರ ಕೈಯಲ್ಲಿ ಹೋಯ್ತು ಅಂತ ಅಷ್ಟೇ. ಅದು ಮತ್ತು ಇನ್ನೊಂದು ಎರಡನೇದು ಹೇಳಬೇಕು. ಮತ್ತು ನಾರ್ಕೋಟಿಕ್ಸ್ ಡ್ರಗ್ಸ್, ಇದನ್ನು ಜೂನ್ 26 ಅಂತಾರಾಷ್ಟ್ರೀಯ ಡ್ರಗ್ಸ್ ನಿಷೇಧ ದಿನ ಅಂತ ನಾವು ಕರಿತೀವಿ. ಯಾಕಂತಂದರೆ ವರ್ಲ್ಡಲ್ಲಿ ಈಗ 62 ಬಿಲಿಯನ್ ಡ್ರಗ್ ಅಡಿಕ್ಟರ್ಸ್ ಇದ್ದೀವಿ. ಗಾಂಜಾ ಹೊಡೆಯೋರಾಗಿರ್ಬೋದು, ಏನೋ ಸೆಡೇಟಿವ್ ತೊಗೊಂಡವ್ರಿಗಿರ್ಬೋದು, ಸೊಲ್ಯೂಷನ್ ತೊಗೊಂಡವ್ರಿಗಿರ್ಬೋದು, ಗಾಂಜಾ ತೊಗೊಂಡವ್ರಿಗಿರ್ಬೋದು, ಇಲ್ಲ ಎಕ್ಸ್ಟ್ರೆಸಿ ಟ್ಯಾಬ್ಲೆಟ್ಸ್ ತೊಗೊಂಡವ್ರಿಗಿರ್ಬೋದು. ಭಾಳ ಇವ್ರು ಹೆಂಗಿರ್ತಾರೆ ಅಂದರೆ ಡ್ರಗ್ಸ್ ಯೂಸ್ ಮಾಡೋರು ಭಾಳ ಎಕ್ಸೆಂಟ್ರಿಕ್ ಆಗಿರ್ತಾರೆ. ಇಟ್ಕೊಳ್ತಾರೆ ಈ ಬಿಕೇಮ್ ಓವರ್ ಆ್ಯಕ್ಟಿವ್. 2 ದಿನ ನಿದ್ದೆ ಮಾಡಲಿಲ್ಲ ಅವನು. ಏನು ಈ ವಿಂಡೋಸ್ನಲ್ಲಿ ಎಡೆಯಷ್ಟೊತ್ತು ಅದಷ್ಟು ಕಡೆ ಹೋಗ್ಬಿಡ್ತದೆ. ಹೊಡೆದವನಂದರೆ ಬಾವಿ ಕಿತ್ತೋಗ್ತದೆ. ಅಷ್ಟು ಓವರ್ ಎಕ್ಸೆಂಟ್ರಿಕ್, ಓವರ್ ಆ್ಯಕ್ಟಿವ್. ಏನು ಒಂದೇ ಒಂದು ಎಳಾಗಿನ ತೊಗೊಂಡು ಬೆಳ್ಳಿನ ತೊಗೊಂಡು ಜಸ್ಟ್ ಈ ಲಿಫ್ಟೆಡ್ ಆನ್ ಟಂಗ್. ಸಚ್ ಎ ಡೇಂಜರಸ್ ಇದು. ನೀವೆಲ್ಲ ಒಳ್ಳೆ ಹುಡುಗರು, ನನಗೆ ಗೊತ್ತಿದ್ದಿಲ್ಲ ಈ ಭಾಗದಲ್ಲಿ ಅದೆಲ್ಲ ಇಲ್ಲ. ಆ ರೀತಿ ಕಂಡು ಬಂದರೆ ಸಣ್ಣ ಸಣ್ಣ ಪಾಕೆಟ್ಗಳೆಲ್ಲ ಹಾಕಿ ಮಾರಾಟ ಮಾಡ್ತಾರೆ ಗಾಂಜಾನ. ಒಂದು ಪಾಕೆಟ್ 100 ರೂಪಾಯಿ 200 ರೂಪಾಯಿ ಮಾಡ್ತಾರೆ. ಆ ಗಾಂಜಾನ ಅತಿ ಬೆಳೆಯಲ್ಲೋ ಇಲ್ಲ ಮೆಣಸಿನ ಗಿಡದ ಸೆಂಟ್ರಲ್ಲೋ ಇಲ್ಲ ಸಾಧು ಸಂತರು ಅವರು ಪಂಗಿ ಹೊಡೆಯೋದಕ್ಕಾಗಿ ಏನಕ್ಕೆ ಹಾಕ್ಕೊಂಡಿರ್ತಾರೆ. ಅದು ಕಂಡು ಬಂದರೆ 112 ಕಾಲ್ ಮಾಡಿ, ಇಲ್ಲ ನಮ್ಮ ನಂಬರ್ಗಾದ್ರೂ ಕಾಲ್ ಮಾಡಿ. ಇಮ್ಮಿಡಿಯೇಟ್ ನಿಮಗೆ ತುರ್ತಾಗಿ ರೀಚ್ ಆಗ್ತೀವಿ. ಮತ್ತು ಯಾರಾದರೂ ಮಾರಾಟ ಮಾಡ್ತಾರೆ ಅಂದರೆ ಅವ್ರನ್ನೂ ಹಿಡ್ಕೊಂಡು ಹೋಗ್ತೀವಿ. ಅವ್ರ ಮೇಲೆ ಕೇಸ್ ಆಗ್ತದೆ. ಮಾರಾಟ ಮಾಡೋರ ಮೇಲೆ ಕೇಸ್ ಆಗಲ್ಲ. ಮತ್ತು ಅದು ಯಾರು ಯೂಸ್ ಮಾಡ್ತಾರೆ, ಯಾರು ಕನ್ಸ್ಯೂಮ್ ಮಾಡ್ತಾರೆ, ಯಾರು ಅದನ್ನು ಸೇರ್ತಾರೆ ಅವ್ರ ಮೇಲೆ ಸಹ ಕೇಸ್ ಆಗ್ತದೆ 25B NDPS ಆ್ಯಕ್ಟಲ್ಲಿ. ಅದಕ್ಕೆ ಬಿ ಕೇರ್ಫುಲ್ ಅಬೌಟ್ ಡ್ರಗ್ಸ್. ಈಗ ಪ್ರೆಸೆಂಟ್ ಡೇಸ್ ಬೆಂಗಳೂರು ಅಂತ ಮಹಾನಗರಕ್ಕೆ ಹೊರಟ್ಬಿಟ್ರೆ ನೀವು ನೈಟ್ ಹೋಗ್ಬಿಟ್ರೆ ಎಲ್ಲಿ ಬೀದಿಯಲ್ಲಿ ಮೂಲೆಯಲ್ಲಿ ಬಿದ್ದಿರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು. ನ್ಯೂ ಇಯರ್ ನೋಡಿರ್ಬೋದು ನೀವು ಹೆಂಗೆ ಬಿದ್ದಿದ್ರು ಅಂತ. ಅರ್ಥ ಆಯ್ತಾ? ಡ್ರಿಂಕಿಂಗ್ ಆಲ್ಸೋ ಕಮ್ಸ್ ಅಂಡರ್ ನಾರ್ಕೋಟಿಕ್ ಡ್ರಗ್ಸ್. ಅದೇ 80% ಇದೆ. ಯಾರಾದರೂ ಪೇರೆಂಟ್ಸ್ ಆ ರೀತಿ ಇದ್ದರೆ ಅವರಿಗೆ ಮನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದು ದುಶ್ಚಟಕ್ಕೀಳಾದರೆ ಅದು ಏನಾಗ್ತದೆ, ನಮ್ಮ ಲೈಫನ್ನು ಸರ್ವನಾಶ ಮಾಡ್ತದೆ. ಎರಡಿದೆ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಅದನ್ನು ಆಯ್ಕೆ ನಿಮಗೆ ಬಿಟ್ಟಿದ್ದು. ಒಳ್ಳೆಯದನ್ನು ಮಾಡಿಕೊಂಡ್ರೆ ಒಳ್ಳೆಯವರಾಗ್ತೀರಿ, ಕೆಟ್ಟದನ್ನು ಆಯ್ಕೆ ಮಾಡಿಕೊಂಡ್ರೆ ಕೆಟ್ಟವರಾಗ್ತೀರಿ, ಸಮಾಜ ಬೇಡವಾದಂಥ ವ್ಯಕ್ತಿ ಆಗ್ತೀರಿ. ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡ್ರೆ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಯಾಗಿ ನಾಳೆ 4 ಜನ ನಿಮ್ಮನ್ನು ಗುರುತಿಸೋ ಥರ ಆಗ್ತೀರ.
ನೀವು ಏನು ನಿಮ್ಮ ಐಡೆಂಟಿಟಿ ಇದೆ. ಏನಪ್ಪ ನಿನ್ನ ಹೆಸರು? ಕೂತ್ಕೊಂಡು ಹೇಳ. ಒಳಗೆ ಜ್ಞಾನ ಇದ್ರೆ ಚಂದ. ಆ ಮಂದಿರದ ಜ್ಞಾನ ಯಾರ ಬೆಲೆ ಅದಂದ್ರೆ ಅದು ಗುರುವಿನ ಬೆಲೆ ಅದ. ಆ ಮಂದಿರ ಯಾವುದಂದ್ರೆ ಇದು 1000 ಸಾವಿರ ನಿರ್ಮಿಸಿರ್ತಕ್ಕಂಥ ವಿದ್ಯಾಮಂದಿರ. ಅದೇ ಪ್ರಕಾರವಾಗಿ ನೀವು ಹೆಂಗೆ ಅಂತಂದ್ರೆ ಈ ಮಂದಿರದೊಳಗೆ ಬರ್ತಕ್ಕಂಥ ಆಕಾಶದೊಳಗೆ ನಕ್ಷತ್ರಗಳು ಹೆಂಗೆ ಮಿನುಗುತ್ತಾವ ಹಂಗೆ ನೀವೆಲ್ಲ ವಿದ್ಯಾರ್ಥಿಗಳು ನಕ್ಷತ್ರದಂಗೆ ಮಿನುಗಬೇಕು. ಆದರೆ ಬೆಳಗಿನ ನಕ್ಷತ್ರ ಧ್ರುವ ನಕ್ಷತ್ರ ಅಂತ ಇರ್ತದೆ. ಬೆಳಗ್ಗೆ ನಕ್ಷತ್ರ ಧ್ರುವ ನಕ್ಷತ್ರ ಎಲ್ಲೋಸ ಮಂದಿ ನಾ ಬೆಳಗ್ಗೆ ನಕ್ಷತ್ರ ಅಂತ ಅನ್ನಂಗಿಲ್ಲ. ಬೆಳಗ್ಗೆ ಮುಂಜಾನೆ ಮೂಡೋದಿಲ್ಲ, ಎಲ್ಲೋಸ ಸಂಜೆನೇ ಮೂಡ್ತಾವ. ಆದರೆ ಬೆಳಗ್ಗೆ ಹೊತ್ತೊಂಡಾಗ ಮುಳುಗತಕ್ಕಂಥ ನಕ್ಷತ್ರ ಅದು ಧ್ರುವ ನಕ್ಷತ್ರ ಅಂತಾರೆ. ಯಾರು ಹೆಚ್ಚಿಗೆ ಈ ವಿದ್ಯಾದ್ರೊಳಗೆ ಪರೀಕ್ಷೆದೊಳಗೆ ಮಿನುಗುತ್ತೀರಿ, ಯಾರು ಹೆಚ್ಚಿನ ಮಾರ್ಕ್ಸ್ ತೊಗೋತೀರಿ, ಯಾರು 96, 97, 100 ಅಬಾವ್ ತೊಗೊಂತೀರಿ, ಅವರು ಬೆಳಗಿನ ಧ್ರುವ ನಕ್ಷತ್ರ ಮನೆಯದಂಗೆ ನೋಡ್ತೀರಿ. ಸನ್ಮಾನ ತೊಗೊಂಡರಲ್ಲ ಅವರು ನಕ್ಷತ್ರ ಮಿನುಗುವ ನಕ್ಷತ್ರಗಳಿದ್ದಂಗೆ ಅಂತೇಳಿ ಬಹಳಷ್ಟು ಮಾತಾಡಂಗಿಲ್ಲ. ಈ ಅಧ್ಯಕ್ಷರು ಮಾತಾಡ್ಬೇಕಾಗಿತ್ತು, ಏನೋ ಸಾಯಿವರು ಮುತ್ಯರು ಮಾತಾಡಲಿ ಅಂತಂದು. ಎಷ್ಟೋ ಸಲ ನಾನು ಬಂದಿನಿ ಸರ್ ಈ ಕಾರ್ಯಕ್ರಮಕ್ಕೆ, ಭಾಳಷ್ಟು ಸಲ ಬಂದಿನಿ. ಈ ನಾನು ಬಿಟ್ಟರೆ ಕಾರ್ಯಕ್ರಮಗಳು ಆಗೋದಿಲ್ಲ. ಇವ್ರಿಗೆ ಗೊತ್ತಿರ್ಬೇಕು ಎಲ್ಲರಿಗೆ, ಸೀನಿಯರ್ ವಿದ್ಯಾರ್ಥಿಗಳಿಗೆ. ಮುತ್ಯರು ಮಾತಾಡಂಗಿಲ್ಲ, ಸರ್ ಮಾತಾಡ್ತಾರೆ ಅನ್ನೋಂತಾರೆ. ನಾ ಮಾತೇ ಆಡಿಲ್ಲ. ಆದರೆ ಇವತ್ತು ಸರ್ ಅಪಕ್ಷ ಪರವಾಗಿ ಒಂದು 2 ಮಾತಾಡಿದ್ದಕ್ಕೆ ಅವಕಾಶ ಪಡ್ತಕ್ಕಂಥ ಈ ಸಂಸ್ಥೆದೊಳಗಾಗಲಿ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ತಲೆ ಬಾಗಿಸುವೆ. ಬಂಗಾರದ ಮನು
ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಕನ್ನಡ ಹೊನ್ನುಡಿ ಮಜಾನೇ ಬೇರೆ, ಗದ್ದು ತಿಂದ್ರೆ ಆ ರುಚಿನೇ ಬೇರೆ. ಬಡವನ್ ಮನೆ ಊಟ ರುಚಿಯಮ್ಮಿ ರಂಗರಂಗನಂದ ಅಳ್ಳಿಗಿರಿ ರಂಗನಂದ ಹೊಂಗೆ ನೆರಳಿನಿದ್ದೆ ಸುಖವಮ್ಮಿ ರಂಗರಂಗನಂದ ಅಳ್ಳಿಗಿರಿ ರಂಗನಂದ ಗಿಣಿ ಕಚ್ಚು ಹಣ್ಣು ಎಂಜಲಲ್ಲಮ್ಮಿ ಕೃಷ್ಣ ಕದ್ರೆ ಕಳ್ಳತನವಲ್ಲಮ್ಮಿ ಬಡವನ್ ಮನೆ ಊಟ ರುಚಿಯಮ್ಮಿ ರಂಗರಂಗನಂದ ಬಿಳಿಗಿರಿ ರಂಗನಂದ ರಂಗರಂಗನಂದ ಬಿಳಿಗಿರಿ ರಂಗನಂದ. ತತ್ತಾರಮ್ಮಿ ಮಜ್ಜಿಗೆ ರಾಗಿ ಅಂಬ್ಲಿ ಮನಸೋಯಿಗಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ. ತತ್ತಾರಮ್ಮಿ ಬಾಯಿಗೆರಡುಪ್ಪಿನ ಕಾಳು ಬಾಯ್ಚ ಪರಿಸಿ ದುಡಿಯುವೆ ಏಳೇಳು ಜನ್ಮದಲು ಉಪ್ಪಿನ ಋಣಕ್ಕಾಗಿ. ಅಂಬಲಿಗೆ ಹರಿಕಥೆ ಉಪ್ಪಿಗೆ ಉಪಕಥೆ ಎತ್ತಿಗೆ ಎಡಬಲವೇ ತಿತ್ತಿಗೆ ಕುಲಜನವೇ ಏಳೆಯಮ್ಮಿ ಸಾಕಿ ಸಲಹುವ ತಾಯಿ ಚಂದವು ಧರಣಿ ಚಂದವು ಧರಣಿಯಂತೈ ಸಾಕು ತಾಯಿಯ ಸಲಿಗೆ ಚಂದವು. ಬಡವನ್ ಮನೆ ಊಟ ರುಚಿಯಮ್ಮಿ ರಂಗರಂಗನಂದ ಬಿಳಿಗಿರಿ ರಂಗನಂದ ರಂಗರಂಗನಂದ ಬಿಳಿಗಿರಿ ರಂಗನಂದ. ಆ ತಾಯ ಶಬರಿ ತಿನಿಸಿದಳು ಎಂಜಲ ಹಣ್ಣು ಹೇಳೇ ಅಮ್ಮಿ ರಾಮನಿಗೆ ಕುಲ ಹೋಯ್ತಾ ಛಲ ಹೋಯ್ತಾ ಬೆಳ್ಳಿನ ಬಲ ಹೋಯ್ತಾ. ಆ ದ್ರೌಪದಮ್ಮ ಬಡಿಸಿದಳು ಒಂದೇ ಅಗಳು ಹೇಳೇ ಅಮ್ಮಿ ಕೃಷ್ಣನಿಗೆ ಹಸಿಬಿದ್ದ ಅಗಳಿಂದ ಹೊಟ್ಟೆ ತುಂಬ. ಮೊಬೈಲ್ ಅನ್ನ ನೋಡಿ ನಿಮ್ಮ ಜೀವನ ತಲೆ ತಗ್ಸೋತರ ಮಾಡ್ತದೆ, ಪುಸ್ತಕನ ಓದಿ ನಿಮ್ ಜೀವನನ ತಲೆ ಎತ್ತೋ ತರ ಮಾಡ್ತದೆ. ನಿಜನಾ? ಬಹಳ ಬಿಸಿ ಮೊಬೈಲ್ ಅಲ್ಲಿ ನೋಡ್ತಾ ಇದೀನಿ ಆಗ್ಲಿಂದ. ಏನ್ ತಿಕ್ಕಿದ್ದೆ ಅದ್ರ ಮೇಲೆ ಹೋಗ್ಬಾರ್ದು ಇವ್ರು ಬಿಡಬಾರ್ದು. ಎಷ್ಟು ಬೇಕಷ್ಟು ಯೂಸ್ ಮಾಡಿ, ವೆರಿ ಡೇಂಜರಸ್ ಡಿಜಿಟಲಿ. ಈಗ ಅಮೆರಿಕಾದಲ್ಲಿ ಏನಾಗ್ತಾ ಇದೆ ಗೊತ್ತಾ, ಎಲ್ಲ ಮೊಬೈಲ್ ಅಲ್ಲಿ ತೆಗೆದು ಲ್ಯಾಂಡ್ ಲೈನ್ ಹೋಗ್ತಾರೆ. ಅದು ಗೊತ್ತಾಯ್ತು, ಇದೆಲ್ಲ ವೇಸ್ಟ್, ಬರೀ ಟೈಮ್ ವೇಸ್ಟ್ ಮಾಡ್ತಾರೆ ಇದರಲ್ಲಿ. ಬಹಳ ಓದಿ ಬೋರ್ ಆಗ್ತದೆ. ಆ ಟೈಮಲ್ಲಿ ಏನ್ ಮಾಡ್ತೀರಿ, ಬಟ್ ಅಂತ ಮೊಬೈಲ್ ತಗೊಂಡು ತಿಕ್ತಾ ಇರ್ತೀರಿ. ತಿಕ್ಕಿದ್ರೆ ಇಷ್ಟೊತ್ತು ಓದಿದ್ದೆಲ್ಲ ಹೋಯ್ತು, ನೀರಲ್ಲಿ ಹಾಕ್ದಂಗೆ ಹೋಯ್ತು.
ಮೊಬೈಲಲ್ಲಿ ಏನು ಮಾಡ್ತೀರೋ ಅದೇ ನಿಮ್ಗೆ ಉಳಿಯೋದು. ಅದಕ್ಕೆ ಮೊಬೈಲ್ ಇಲ್ಲ ಅಂದರೆ ಸ್ವಲ್ಪ ಯೋಚನೆ ಮಾಡ್ತೀರ ಅದ್ರ ಬಗ್ಗೆ. ನಾನು ಏನು ಓದ್ತೇನೆ, ನಾನು ಯಾಕೆ ಅರ್ಥ ಆಗಿದೆ, ನಾನು ಎಲ್ಲಿ ಸರಿ ಮಾಡ್ಕೋಬೇಕು, ಮತ್ತೆ ಇನ್ನೊಂದ್ಸರಿ ತಂದು ಓದ್ತೀನಿ. ದಟ್ ಈಸ್ ದ ಬ್ಯೂಟಿ ಆಫ್ ಸ್ಟಡಿ. ಅದನ್ನು ಮಾಡಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಯುಟಿಲೈಸ್ ಮಾಡಿ. ಭಾಳ ಯುಟಿಲೈಸ್ ಮಾಡಬೇಕು. ಬೇಕಾದ್ರು ಟೆಕ್ನಿಕಲ್ ಇಟ್ ಸಪೋರ್ಟ್ಸ್, ಇಟ್ ರಿಕ್ವೈರ್ಡ್, ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನ ಇಂಪಾರ್ಟೆಂಟು, ಮೊಬೈಲ್ ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯ್ತಾ? ಮೊಬೈಲ್ ಇಲ್ಲ ಇದ್ರೆ ಬದುಕ್ಬೋದು. ಅರ್ಥ ಆಯ್ತಾ? ಬದುಕ್ಬೋದಲ್ಲ ಮೊಬೈಲ್ ಇಲ್ಲ ಅಂದರೆ? ವೆರಿ ಗುಡ್. ಸೈಬರ್ ಕ್ರೈಮ್ ಅಂತಂದರೆ ಒಂದು ಬೇಕಾಗ್ತದೆ. ಪಾರ್ಟಿಸಿಪೇಟ್ ಮಾಡೋಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ, ಆ ಇಂಟರ್ನಲ್ ಸಮಸ್ಯೆಗಳಿಂದ. ಮತ್ತು ಒಲಿಂಪಿಕ್ಸ್ ಅದು 1936 ಅಗೇನ್ 1940 ಒಲಿಂಪಿಕ್ಸ್ ಎವ್ರಿ 4 years ಬರ್ತದೆ. 1940 ಅಪಿಯರ್ ಆಗಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. 1938 ಆ ಸೇನೆಯಲ್ಲಿ ಇದ್ದಿದ್ದರಿಂದ ಒಂದು ಗ್ರೆನೇಡ್ ಬ್ಲಾಸ್ಟ್ ಆಗಿ ಬಲಗೈ ಹೊರಟೋಗ್ತದೆ. ಈ ವಾಸ್ ಅ ವೆರಿ ಗುಡ್ ಶೂಟರ್. ಬಲಗೈ ಹೊರಟೋಗ್ತದೆ. ನನಗೇನು ಜೀವನನೇ ಮುಗಿದೋಯ್ತು ಅಂತೇಳಿ ಭಾಳಷ್ಟು ಏನೋ ಕುಂದು ಹೋಗಿರ್ತಾನೆ ಜೀವನದಲ್ಲಿ. ಏನಪ್ಪ ಮುಗಿದೋಯ್ತಲ್ಲ ನನ್ನ ಜೀವನ ಅಂತ. ಆ ಸಂದರ್ಭದಲ್ಲಿ ಪ್ರಯತ್ನ ಪಡ್ತಾನೆ. ಇಲ್ಲ, ನನಗೆ ಏನಾಯಿತು, ಬಲಗೈ ಇಲ್ದಿದ್ರೆ ಏನಂತೆ, ನನಗೆ ಎಡಗೈ ಇದೆ, ಎಡಗೈಯಿಂದ ನಾನು ಮಾಡಿ ತೋರಿಸ್ತೀನಿ ನೋಡಿ ಅಂತೇಳಿ ಅಲ್ಲಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾನೆ. ಫುಲ್ ರೆಡಿ ಆಗ್ತಾನೆ. 1944 ಮತ್ತೆ ಒಲಿಂಪಿಕ್ಸ್. ಆ ಒಲಿಂಪಿಕ್ಸ್ ಬರೋ ಟೈಮ್ಗೆ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತದೆ. ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದಕ್ಕೆ ಪೋಸ್ಟ್ಪೋನ್ ಆಗ್ತದೆ ಅಗೇನ್ ಒಲಿಂಪಿಕ್ಸ್. ಅಗೇನ್ 1948 ಒಲಿಂಪಿಕ್ಸ್. ಅದರಲ್ಲಿ ಗುರಿ ಇಟ್ಟು ಹೊಡಿತಾನೆ, ಎಡಗೈಯಿಂದ ಅಭ್ಯಾಸ ಮಾಡಿರ್ತಾನೆ. ಈ ಅಚೀವ್ಡ್ ಗೋಲ್ಡ್ ಮೆಡಲ್. ಅದೇ ರೀತಿಯಾಗಿ 1952 ಈ ಅಚೀವ್ಡ್ ಗೋಲ್ಡ್ ಮೆಡಲ್. ಯಾಕೆ ಇದಾಯಿತು, ಅಚೀವ್ ಮಾಡೋಕ್ಕಾಯ್ತು? ಬಲಗೈ ಇಲ್ಲ. ನಾವು ಬಲಗೈಲಿದ್ದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು? ಅವರಲ್ಲಿ ಇದ್ದಂಥ ಕಮಿಟ್ಮೆಂಟ್, ಡೆಡಿಕೇಶನ್. ನಾನು ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ, ಗೋಲ್ಡ್ ಹೊಡಿತೀನಿ ಅನ್ನೋ ಒಂದು ಏನೋ ಆಳವಾದಂಥ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಸಕ್ಸಸ್ಸನ್ನು ಕೊಟ್ಕೊಂಡು ಅದೇ ರೀತಿಯಾಗಿ ಸಕ್ಸಸ್ ಹೇಗೆ ಬರ್ತದೋ, ಫೇಲ್ಯೂರನ್ನು ಮ್ಯಾನೇಜ್ ಮಾಡೋಂಥ ಒಂದು ಶಕ್ತಿಯನ್ನು ನಮ್ಮಲ್ಲಿ ಇರಬೇಕು. ಅಂದರೆ ಎಲ್ಲರೂ ಆಲ್ ಆಫ್ ಎ ಸಡನ್ ಸಕ್ಸಸ್ ಆಗಕ್ಕಾಗಲ್ಲ. ಯಾರು ಸೋತು ಗೆಲ್ತಾನೋ ಅದು ಇತಿಹಾಸ. ಸೋತು ಗೆದ್ದೊಂದು ಯಾವತ್ತೂ ಇತಿಹಾಸ. ನಮ್ಮ ಅಬ್ದುಲ್ ಕಲಾಂಜಿ ಬಗ್ಗೆ ತಾವು ಕೇಳಿರಬೇಕು. ಅವರು ಪೈಲಟ್ ಆಗ್ಬೇಕಂತ ಹೋಗ್ತಾರೆ. ಈ ಪೈಲಟ್ ಆಗ್ಬೇಕಂತ ಹೋದವರು ಇಂಟರ್ವ್ಯೂಲ್ಲಿ ಫೇಲ್ ಮಾಡ್ತಾರೆ ಅವ್ರನ್ನ. ಮುಂದೆ ಅವರದ್ದು ದೈವ ಹೆಂಗೆ ಬಂತು, ಡಿಂಟ್ ಆಫ್ ಹಾರ್ಡ್ ವರ್ಕಿಂದ ಈ ವಾಸ್ ಏಬಲ್ ಟು ಹ್ಯಾಂಡಲ್ ಆಲ್ 3 ಫೋರ್ಸಸ್. ಯಾವುದು? ವಾಯು, ಭೂ ಮತ್ತೆ ನೌಕಾ. ಈ ಮೂರನ್ನು ಹ್ಯಾಂಡಲ್ ಮಾಡಿ, ಮೂರಲ್ಲೂ ಯಾವುದು ಅತಿ ಹೆಚ್ಚಿನದಂಥ ಏರ್ ಫೈಟರ್ಸ್, ಇನ್ನು ಆಕಾಶದಲ್ಲಿ ಫೈಟ್ ಮಾಡೋ ವಿಮಾನಗಳನ್ನು ಓಡಿಸ್ತಾರೆ. ಅವತ್ತು ರಿಜೆಕ್ಟ್ ಆದಂಥವ್ರು ಕೊನೆಗೆ ಅದೇ ಫ್ಲೈಟನ್ನು ಅವರು ಏನು ಮಾಡ್ತಾರೆ, ಪೈಲಟ್ ಮಾಡ್ತಾರೆ. ಅದು ಅವ್ರ ಕೆಪಾಸಿಟಿ. ಅವ್ರು ಹೇಳ್ತಾರೆ, ಫೈಲು ಇಟ್ ಈಸ್ ನಾಟ್ ಎ ಫೈನಲ್, ಇಟ್ ಈಸ್ ನಾಟ್ ಎ ಫೆಟಲ್, ಇಟ್ ಈಸ್ ಸ್ಟೆಪ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 1979 ನಿಮಗೆಲ್ಲ ಗೊತ್ತಿರಬೇಕು, PSLV 3 ಅದು ಅಷ್ಟೊತ್ತಿಗೆ ಭಾರತ ಭಾಳಷ್ಟು ತಳಮಟ್ಟದಲ್ಲಿರ್ತದೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ. ಅಬೌಟ್ 20th ಪ್ಲೇಸ್ ಇರ್ತದೆ 1979. ಆ ಸಂದರ್ಭದಲ್ಲಿ PSLV 3 ಅದನ್ನು ಶ್ರೀಹರಿಕೋಟದಿಂದ ಲಾಂಚ್ ಮಾಡಬೇಕು ರಾಕೆಟ್ನ. ಆ ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಇವರು ಪ್ರಾಜೆಕ್ಟ್ ಆ್ಯಂಡ್ ಮಿಷನ್ ಡೈರೆಕ್ಟರ್ ಆಗಿರ್ತಾರೆ ಅಬ್ದುಲ್ ಕಲಾಂಜಿ ಅವರು. ಸತೀಶ್ ಧವನ್ ಅವರು ಚೇರ್ಮನ್ ಆಗಿರ್ತಾರೆ ಸಂದರ್ಭದಲ್ಲಿ 1979. ಆಗ ಸುಮಾರು 1000 ಜನ ಕೆಲಸ ಮಾಡಿರ್ತಾರೆ. ಆ ಕಾಲಕ್ಕೆ 20 ಕೋಟಿ ದುಡ್ಡನ್ನು ಅದರ ಮೇಲೆ ಸ್ಪೆಂಡ್ ಮಾಡಿರ್ತಾರೆ. ಆ ರಾಕೆಟ್ ಮೇಲೆ ಕಳಿಸೋದಕ್ಕೆ ಲಾಂಚ್ ಪ್ಯಾಡಿಂದ, ಶ್ರೀಹರಿಕೋಟ ಲಾಂಚ್ ಪ್ಯಾಡಿಂದ ಎಲ್ಲ ರೆಡಿ ಮಾಡ್ತಾರೆ. ಲಾಂಚ್ ಮಾಡಬೇಕು, D-1 D- seconds ಅಂತ ಲಾಂಚ್ ಮಾಡೋ ಸಂದರ್ಭಕ್ಕೆ ಒಂದು ಕಂಪ್ಯೂಟರ್ಲು ಒಂದು ಮೆಸೇಜ್ ಬರ್ತದೆ, ನೋ ಯು ಆರ್ ನಾಟ್ ಸಪೋಸ್ ಟು ಲಾಂಚ್ ಅಂತ. ಈಗ ಅವ್ರಿಗೆ ದಿಗ್ಭ್ರಾಂತರ ಆಗ್ಬಿಡ್ತಾರೆ. ಇಷ್ಟೊಂದು ಪ್ರಪಂಚನೇ ಕಾಯ್ತಾ ಇದೆ ಭಾರತದ ಮೇಲೆ ಹದ್ದಿನ ಕಣ್ಣಿಟ್ಟು ಏನು ಇವ್ರು ಸಕ್ಸಸ್ ಮಾಡ್ತಾರೆ ನೋಡೋಣ ಅಂತ. ಆದರೆ ಇದು ನಾಟ್ ಟು ಲಾಂಚ್ ಅಂತ ಬರ್ತಾ ಇದೆಯಲ್ಲ ಅಂತ. ಆಗ ಅಬ್ದುಲ್ ಕಲಾಂಜಿ ಅವರು ಲೀಡರ್ ಆಗಿರ್ತಾರೆ. ಈ ಟುಕ್ಕೆ ಡಿಸಿಷನ್ ಏನು, ಇದನ್ನು ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಈಗ ನಾವು ಲಾಂಚ್ ಮಾಡಿಲ್ಲ ಅಂದರೆ ಭಾಳಷ್ಟು ರಿಸೋರ್ಸಸ್ ಎಲ್ಲ
ನಾವೆಲ್ಲ ಬೇಕಾದಷ್ಟು ಉಪಯೋಗ ಮಾಡ್ಕೊಂಡಿದ್ವಿ. ಫೇಲ್ ಆಗಿಬಿಟ್ರೆ ಕೆಟ್ಟ ಮೆಸೇಜ್ ಹೋಗ್ತದೆ ದೇಶಕ್ಕೆ ಅಂತೇಳಿ, ದೇಶಕ್ಕೆ ಪ್ರಪಂಚದಲ್ಲಿ ನಮ್ಮ ದೇಶದ ಬಗ್ಗೆ ಕೆಟ್ಟ ಹೆಸರಾಗ್ತದೆ ಅಂತೇಳಿ ಈ ಟುಕ್ ಎ ಡಿಸಿಷನ್. ಆ ಟೀಮ್ ಆಫ್ ಇಂಜಿನಿಯರ್ಸ್ ಟೆಕ್ನಿಷಿಯನ್ಸ್ನ ಕರ್ಕೊಂಡು ಡಿಸೈಡ್ ಮಾಡ್ತಾರೆ ಲಾಂಚ್ ಮಾಡ್ಬೇಕಂತ. ಆಯ್ತು ಅಂತೇಳಿ ಅವ್ರು ಕಂಪ್ಯೂಟರ್ ಬೇಡ ಅಂತ ಸಿಗ್ನಲ್ ಕೊಟ್ಟು ಸಹ ಲಾಂಚ್ ಮಾಡ್ತಾರೆ 1979. ಬಟ್ ಫಸ್ಟ್ ಸ್ಟೆಪ್ ವಾಸ್ ಸೋ ಎಕ್ಸಲೆಂಟ್, ಇಟ್ ವೆಂಟ್ ಲೈಕ್ ಎನಿಥಿಂಗ್. ಬಟ್ ರಾಕೆಟ್ ಆಫ್ ದ ಸೆಕೆಂಡ್ ಪಾರ್ಟ್ ಫೆಲ್ ಇನ್ ಟು ಬೇ ಆಫ್ ಬೆಂಗಾಲ್. ಆ ಪೀಸಸ್ ಆಗೋಯ್ತು, ಅದು ಬೇ ಆಫ್ ಬೆಂಗಾಲಲ್ಲಿ ಬಿದ್ದು ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತಾಯಿದ್ರು ಪ್ರಪಂಚ ಎಲ್ಲ. ಮತ್ತು ಆ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟನ್ನು ಕರಿಬೇಕಾಯಿತು. ಪ್ರೆಸ್ ಮೀಟನ್ನು ಕರೆದ್ರು. ಸತೀಶ್ ಧಾವನ್ ಚೇರ್ಮನ್ ಏನಿದ್ರು ಪ್ರೆಸ್ ಮೀಟನ್ನು ಕರೆದು ಹೇಳಿದರು, ಈ ಪ್ರೆಸ್ ಮೀಟಲ್ಲಿ ನಾನು ನಿಮಗೆ ನನಗೆ ಕ್ಷಮೆ ಕೇಳ್ತೇನೆ, ಇದು ಆಕಸ್ಮಿಕವಾಗಿ ಫೇಲ್ ಆಗಿದೆ, ಖಂಡಿತ ಒಂದು ವರ್ಷದಲ್ಲಿ ನಾವು ಸಕ್ಸಸ್ ಮಾಡೇ ಮಾಡ್ತೀವಿ ಅಂತ ಹೇಳಿದರು. ಆದರೂ ಬೇಕಾದಷ್ಟು ಕಾಮೆಂಟ್ ಮಾಡಿದರು. ಕಾಮೆಂಟ್ ಮಾಡಿದ್ರು ಅದೆಲ್ಲ ಸತೀಶ್ ಧಾವನ್ ಅವರೇ ತಗೊಂಡ್ರು, ಚೇರ್ಮನ್ನವರು. ತೊಗೊಂಡಾದ್ಮೇಲೆ ಕೊನೆಗೆ ಅವ್ರು ಹೇಳ್ದಾಗೆ ಜುಲೈ 1980ಯಲ್ಲಿ ಪ್ರಪಂಚನೇ ಕಾಯ್ತಾ ಇದೆ, ಏನು ಸಕ್ಸಸ್ ಆಗುತ್ತಾ ಇಲ್ಲ ಮತ್ತೆ ಫೇಲ್ಯೂರ್ ಆಗುತ್ತಾ ಅಂತ. ಭಯದಿಂದ ಮಾಡ್ತಾರೆ. ಸೇಮ್ ಪ್ರಾಜೆಕ್ಟ್ ಆ್ಯಂಡ್ ಮಿಷನ್ ಡೈರೆಕ್ಟರ್ ವಾಸ್ ಅಬ್ದುಲ್ ಕಲಾಂ ಜಿ, ಚೇರ್ಮನ್ ಅಗೈನ್ ನಮ್ಮ ಸತೀಶ್ ಧಾವನ್ ಅವರು, ಅವ್ರ ಗುರುಗಳು ವಿಕ್ರಮ್ ಸಾರಾಭಾಯ್ ಅವರು. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಸಾಧ್ಯವಾದದ್ದನ್ನು ಸಾಧನೆ ಮಾಡಬೇಕಂದ್ರೆ ನಿಮ್ಮಲ್ಲಿ ಸರಿಯಾದಂಥ ಒಂದು ಯೋಜನೆ ಇರಬೇಕು, ಪ್ಲ್ಯಾನ್ ಇರಬೇಕು. ಏನು ಯಾವ ರೀತಿ ಇರಬೇಕು ಪ್ಲ್ಯಾನು? ಎದ್ದೆ ಪುಟ ಓದೆ ಪುಟ ಬಂದೆ ಪುಟ ಅಂತಲ್ಲ. ಈಗ ಯಾರು ಹೊಲದಲ್ಲಿ ದುಡಿದು ಬಂದು ಶಾಲೆ ಓದೋಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಈಗ ತಂದೆ ತಾಯಿಗಳು ಎಷ್ಟೇ ಕಷ್ಟಪಟ್ಟರು ಮಕ್ಕಳನ್ನ ಒಳ್ಳೆ ಆಫೀಸರ್ಸ್ ಮಾಡಬೇಕು, ಒಳ್ಳೆ ವಿದ್ಯಾವಂತರು ಮಾಡಬೇಕಂತ ಇಚ್ಛೆ ಪಡ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ಸರಿಯಾದ ಯೋಜನೆಯನ್ನು ರೂಪಿಸ್ಕೋಬೇಕು. ಯೋಜನೆ ಅಂದರೆ ಈಗ ಒಂದು ಮೊದಲನೇ ಮಂತ್ರ ನೀವು ನೆನ್ಪಿಟ್ಕೋಬೇಕು, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ. ಎಷ್ಟು ಬೇಗ ಸಾಧ್ಯ ಆಗ್ತದೆ ಅಷ್ಟು ಬೇಗ ಮಲಗಬೇಕು, ಎಷ್ಟು ಬೇಗ ಸಾಧ್ಯ ಆಗ್ತದೆ ಅಷ್ಟು ಬೇಗ ಏಳಬೇಕು. ಹಿಂದಿನ ಕಾಲದಲ್ಲಿ ನಾವೆಲ್ಲ ನೋಡಿದ್ದೀವಿ, ನಮ್ಮ ತಾತಂದ್ರೆಲ್ಲ 100 ವರ್ಷ 110 ವರ್ಷ ಬದುಕಿದ್ದಾರೆ. ಯಾಕೆ ಬದುಕಿದ್ದಾರೆ? ಅವ್ರು ಹೊಲದಲ್ಲಿ ಚೆನ್ನಾಗಿ ದುಡಿತಿದ್ರು, 7 ಗಂಟೆಗೆಲ್ಲ ಮನೆಗೆ ಬರ್ತಿದ್ರು, 7:30ಗೆಲ್ಲ ಊಟ ಮಾಡ್ತಿದ್ರು, ಮತ್ತು 8 ಗಂಟೆಗೆಲ್ಲ ಮಲಗ್ತಿದ್ರು. ಮತ್ತು ಅವ್ರದ್ದು ದಿನಚರಿ ಯಾವಾಗ ಪ್ರಾರಂಭ ಆಗ್ತಿತ್ತು? ದಿನಚರಿ ಪ್ರಾರಂಭ ಆಗ್ತಿತ್ತು 4 ಗಂಟೆಗೆ. ನಿಮಗೆಲ್ಲ 4 ಗಂಟೆಗೆ ಹೇಳಿ ಅಂತ ನಾವೇನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಕಮಿಟ್ಮೆಂಟ್ ಇರಬೇಕು. ಅಟ್ಲೀಸ್ಟ್ ನಾನು 5 ಗಂಟೆಗೆ ಹೇಳ್ತೀನಿ ಅಂತ ಅಲಾರಾಮ್ ಇಡೋದು, ಆಮೇಲೆ ಇನ್ನೊಂದು ಅರ್ಧ ಗಂಟೆ ಮಲಗೋಣ ಅನ್ನೋದು, ಮತ್ತೆ ಬೆಳಗಾಗಲಿ ಅನ್ನೋದು, ಮತ್ತೆ ಸೂರ್ಯನ ಬರಲಿ ಅನ್ನೋದು. ಹಾಗೆ ಮಾಡಿದರೆ ಖಂಡಿತ ನಾವು ಏನನ್ನು ಸಕ್ಸಸ್ಸನ್ನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೊಂದು ಕಮಿಟ್ಮೆಂಟ್ ಇರಬೇಕು. ನಾನು 5 ಗಂಟೆಗೆ ಹೇಳ್ತೀನಿ ಅಂತ ಹೇಳಲೇಬೇಕು. ಅದು ಬ್ರಾಹ್ಮಿ ಮುಹೂರ್ತ. ನೀವು ಏನನ್ನು ಅಂದ್ಕೊಳ್ತೀರೋ, ಯಾವ ರೀತಿ ಓದ್ತಿರೋ, ಖಂಡಿತ ಅದು ನಿಮಗೆ ಸಕ್ಸಸ್ಸನ್ನು ತಂದು ಕೊಡ್ತದೆ. ಅದಕ್ಕೆ ನೀವು ಏನು ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇದೆ ಅದನ್ನು ಪಟ್ಟಿ ಮಾಡ್ಕೋಬೇಕು. ಆ ಪಟ್ಟಿ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 40 ನಿಮಿಷ ಅದನ್ನು ಓದಿದ್ರೆ ಒಂದು 40 ನಿಮಿಷ ಮನನ ಮಾಡಬೇಕು. ಹಾಗೆ ಮೆಲುಕು ಹಾಕಬೇಕು. ಒಂದು ವೇಳೆ ಸಾಧ್ಯ ಆಗಿಲ್ಲ ಅಂತಂದರೆ ಅದನ್ನು ನಿಮಗೆ ನೆನಪಾಗಿಲ್ಲ ಅಂದರೆ ಒಂದು ಕಡೆ ನೋಟ್ಬುಕ್ ಎತ್ಕೊಂಡು ಬರ್ಕೋಬೇಕು. ಇನ್ ಸಚ್ ಎ ವೇ ವಿ ಡಿಡ್ ಇಟ್. ನಾವು ಆ ರೀತಿ ಮಾಡಿದ್ವಿ, ಅದನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಅದಕ್ಕೆ ಈಗ ನೀವು ಸಕ್ಸಸ್ಸನ್ನು ನೋಡಿದ್ರೆ ಪ್ರಪಂಚದಲ್ಲಿ ನೀವು ಯಾರನ್ನೇ ನೀವು ತಿಳ್ಕೊಳ್ಳಿ, ದ ಪರ್ಸನ್ ಹು ಡಸ್ ನಾಟ್ ವರ್ಕ್ ಲೆಸ್ ದೆನ್ 18 hours. 18 ತಾಸಿಗಿನ್ನೂ ಕಡಿಮೆ ಕೆಲಸ ಯಾರೂ ಮಾಡಿಲ್ಲ. ಯಾರಿಗಾದ್ರೂ ತೊಗೊಳ್ಳಿ, ನೀವು ಯಾವ ಸಕ್ಸಸ್ ಪರ್ಸನ್ನೇ ತೊಗೊಳ್ಳಿ ವರ್ಲ್ಡಲ್ಲಿ, ಅವರೆಲ್ಲ ಭಾಳ ಕಷ್ಟಪಟ್ಟು ಇರೋಂಥವ್ರು. ಧೀರುಭಾಯ್ ಅಂಬಾನಿ ಒಂದು ಕಾಲದಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಂದ್ಕೊಳ್ತಿದ್ರು ಅವರು, ನಾನು ಒಂದು ಪೆಟ್ರೋಲ್ ಬಂಕಲ್ಲಿ ಮಾಲಕ ಆಗಬೇಕು ಅಂತೇಳಿ. ಇವತ್ತು ಅವ್ರ ಮಕ್ಕಳು ಪ್ರಪಂಚನೇ ಆಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಮುಖೇಶ್ ಅಂಬಾನಿ ಯಾವ ರೀತಿ ಹೇಗೆ ಅಂತ, ಯಾವ ರೀತಿ ನಡೆದು ಬಂದರು ಅವ್ರ ತಂದೆಯವರಂತ. ಅದಕ್ಕೆ ಅವ್ರು ಡಿಂಟ್ ಆಫ್ ಹಾರ್ಡ್ ವರ್ಕ್. ನಮ್ಮ ಅಬ್ದುಲ್ ಕಲಾಂ ಜಿ ಅವರು ಹೇಳ್ತಾರೆ, ಪ್ರಪಂಚ ಕಂಡಂಥ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಬ್ದುಲ್ ಕಲಾಂ ಜಿ ಅವರು. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದಕ್ಕಿಂತ ನಾವು ಹೇಳ್ತೀವಿ ದಿ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತ. ಅವ್ರು ಹೇಳ್ತಾರೆ, ಸಾಧನೆ ಮಾಡಬೇಕಂದ್ರೆ ಏನೂ ಬೇಕಾಗಿಲ್ಲ, ನಿಮಗೆ ಒಂದು ಹಾರ್ಡ್ ವರ್ಕ್ ಇರಬೇಕು, ಎರಡನೇದಾಗಿ ಒಂದು ಗೋಲ್ ಇರಬೇಕು, ಮೂರನೇದಾಗಿ ಪರ್ಸಿವರೆನ್ಸ್ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಇವು 4 ಇದ್ದರೆ ನಿಮ್ಮನ್ನು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಯಾವುದೇ ಮನುಷ್ಯ ಅತಿ ಎತ್ತರವಾದ ಗುರಿಯನ್ನು ಇಟ್ಕೋಬೇಕು. ಅತಿ ಎತ್ತರವಾದ ಗುರಿಯನ್ನು ಇಟ್ಕೊಂಡ್ರೆ ಖಂಡಿತ ಅವನು ಸಾಧನೆ ಮಾಡೇ ಮಾಡ್ತಾನೆ ಅಂತ. ಸಣ್ಣ ಗುರಿಯನ್ನು ಇಟ್ಕೊಂಡ್ರೆ ನಾನು ಸ್ಕೂಲ್ ಟೀಚರ್ ಆಗಬೇಕಂದ್ರೆ ಇವನು ಆಗುತ್ತೆ. ಅದೇ ನಾನು ಕಾಲೇಜ್ ಲೆಕ್ಚರರ್ ಆಗ್ತೀನಿ ಅಂದ್ಕೊಂಡ್ರೆ ಸ್ಕೂಲ್ ಮಾಸ್ಟರ್ ಆಗ್ತೀನಿ ಅಂತ.
ಒಂದು ಅದು ಏನು ಟು ಬಿ ಪ್ರಾಕ್ಟಿಕಲ್. ಅದಕ್ಕಾಗಿ ಅತಿ ಎತ್ತರವಾದ ದೊಡ್ಡದಾದ ಗುರಿಯನ್ನ ಇಟ್ಕೋಬೇಕಂತ ಹೇಳ್ತಾರೆ. ಇದಕ್ಕೆ ಒಂದೇ ಒಂದು ಸಣ್ಣ ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ನಿಮಗೆ. ಅವ್ರದ್ದು ನ್ಯಾಷನಲ್ ಗೇಮ್ ನಮ್ಮಲ್ಲಿ ಯಾವ ರೀತಿ ಹಾಕಿ, ಕಬಡ್ಡಿ, ಬೇರೆ ಬೇರೆ ಆಟಗಳಿದ್ದಾವೆ ಆ ರೀತಿ. ಅಲ್ಲಿ ಒಬ್ಬ ವಿಲಿಯಮ್ಸನ್ ಅಂತೇಳಿ ಆ ಕಾಲಕ್ಕೆ ಒಬ್ಬ ದಂತಕಥೆ ಫುಟ್ಬಾಲ್ ಪ್ಲೇಯರ್, ಭಾಳಷ್ಟು ಹೆಸರನ್ನು ಗಳಿಸಿರ್ತಾನೆ. ಅಲ್ಲಿ ಅದೇ ಒಂದು ಇದರಲ್ಲಿ US ಅಲ್ಲಿ ಒಬ್ಬ ಹುಡುಗ ಒಂದು ರಿಕೆಟ್ಸ್ ರೋಗದಿಂದ ನಳ್ತಾ ಇರ್ತಾನೆ. ರಿಕೆಟ್ಸ್ ರೋಗ ಅಂತಂದರೆ ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ, ಆ ರೀತಿ. ಆ ಹುಡುಗನಿಗೆ ಫುಟ್ಬಾಲ್ ಅಂದರೆ ಅತಿಯಾದಂಥ ಪ್ರಾಣ. ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದರೂ ನಾನು ಅದನ್ನು ಫುಟ್ಬಾಲ್ ನೋಡಲೇಬೇಕಂತ ಆಟ. ಹೀಗೆ ಹೋಗ್ತಾ ಇರ್ತಾನೆ, ಒಂದು ಸ್ಟೇಡಿಯಂಗೆ ಹೋಗ್ತಾನೆ. ಆ ಹುಡುಗ ಸಣ್ಣ ಹುಡುಗ, ಅಲ್ಲಿ ಟಿಕೆಟ್ ತೊಗೊಳ್ಳೋದು ಗೊತ್ತಿಲ್ಲ ಆ ಹುಡುಗನಿಗೆ. ಯಾವುದೋ ಒಂದು ಸಂಧಿ ಪಂದ್ಯಲ್ಲಿ ಹೋಗಿ ಆ ಸ್ಟೇಡಿಯಮಲ್ಲಿ ಕೂತ್ಕೊಳ್ತಾನೆ. ಯಾರೋ ಇವರು ಇರ್ತಾರೆ, ಒಂದು ಯಾರು ಶ್ರೀಮಂತ ಮಕ್ಕಳೆಲ್ಲ ತಿಂದು ಬಿಸಾಕಿದ್ದಂಥ ಅದೇ ಬ್ರೆಡ್ಡನ್ನು ತೊಗೊಳ್ತಾ ಇರ್ತಾನೆ, ತಿಂತಾ ಇರ್ತಾನೆ, ಎಂಜಾಯ್ ಮಾಡ್ತಾ ಇರ್ತಾನೆ ಗೇಮ್ನ. ಭಾಳಷ್ಟು ಚೆನ್ನಾಗಿರ್ತದೆ ಗೇಮು. ವಿಲಿಯಮ್ಸನ್ ಆಡ್ತಾ ಇದ್ದಂಥ ಫುಟ್ಬಾಲ್ ಆಟ ಎಲ್ಲ ಮುಗಿಯುತ್ತೆ. ಆಮೇಲೆ ಆಟೋಗ್ರಾಫಿಗೆ ಬರ್ತಾರೆ. ಆಟೋಗ್ರಾಫಿಗೆ ಬಂದಾಗ ಇವ ಬರೆದು ಕೊಡ್ತಾರೆ. ಸುಮಾರು 6 ಫೂಟ್ ಹೈಟ್ ಇದೆ ವಿಲಿಯಮ್ಸನ್ನು. ಈಗ ಕೈಯನ್ನು ಕೆರೀತಾನೆ ಕೆಳಗಡೆಯಿಂದ ಹುಡುಗ. ಇವು ಯಾರು ಕೈ ಕೆರೀತಾ ಇದ್ದಾರೆ ಅಂತ ಕೆಳಗಡೆ ನೋಡ್ತಾನೆ. ಸಣ್ಣ ಹುಡುಗ ಹೇಳ್ತಾನೆ, ಸರ್ ಯುವರ್ ಶಾರ್ಟ್ಸ್ ವರ್ ವೆರಿ ಎಕ್ಸಲೆಂಟ್, ಅಮೇಝಿಂಗ್ ಅಂತ ಹೇಳ್ತಾನೆ. ಭಾಳಷ್ಟು ಚೆನ್ನಾಗಿತ್ತು ನೀವು ಹೊಡೆದಂಥ ಶಾರ್ಟ್ಸು ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತಾನೆ. ಮತ್ತು ಒಂದೇ ಸಮಯ ಆಟೋಗ್ರಾಫ್ ಬರೀತಾ ಇರ್ತಾರೆ. ಮತ್ತೆ ಅಗೇನ್ ಕೆರೀತಾನೆ ಕೈನ. ಮತ್ತೇನಪ್ಪ ಹುಡುಗ ಅಂತ ಮತ್ತೆ ಕೇಳಿದ್ರೆ, ಸರ್ ನೀವು ತಲೆಯಲ್ಲಿ ತಗೊಂಡು ರಿಸೀವ್ ಮಾಡಿದಂಥ ಚೆಂಡು ಬೆಂಕಿ ಚೆಂಡಾಗಿತ್ತು, ಅದ್ಭುತ ಸರ್, ಎಕ್ಸಲೆಂಟ್, ಅವಸಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿ ಅವನಿಗೆ ಬರೆಯೋಕ್ಕೆ ಬಿಡಲ್ಲ ಆಟೋಗ್ರಾಫ್. ಮತ್ತೆ ಇನ್ನೊಂದು ಸಾರಿ ಕೆರೀತಾನೆ. ಕೆರೆದು, ನೀವು ಬ್ಯಾಕ್ ಸ್ಟ್ರೋಕ್ ಏನು ತೊಗೊಂಡ್ರಿ ಸರ್ ಕಾಲಲ್ಲಿ, ಅದ್ಭುತವಾಗಿತ್ತು, ಜಿಂಕೆ ಹೊಡೆದಂಗೆ ಹೊಡ್ತಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ. ಮತ್ತು ಅದೇ ರೀತಿ ಆಟೋಗ್ರಾಫ್ ಮತ್ತೆ ಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಗೇನ್ ಮತ್ತೆ ಕೈ ಕೆರೆದಾಗ ಆ ಟೈಮ್ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ವಿಲಿಯಮ್ಸನ್ಗೆ. ಹೇಳ್ತಾನೆ, ಯು ಸ್ಟುಪಿಡ್, ವಾಟ್ ಆರ್ ಯು ಡೂಯಿಂಗ್ ಲೈಕ್ ದಟ್ ಅಂತ. ಆಗ ಹುಡುಗ ಒಮ್ಮೆಲೆ ಬೆಚ್ಚಿ ಬೀಳ್ತಾನೆ. ಬೆಚ್ಚಿ ಬಿದ್ದು 2 ಸ್ಟೆಪ್ ಹಿಂದೆ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ಸರ್ ನೀವು ನನ್ನ ಆರಾಧ್ಯ ದೈವ. ನೀವು ಏನೇನು ರೆಕಾರ್ಡನ್ನು ಮಾಡಿದ್ರೆ ಆ ರೆಕಾರ್ಡನ್ನು ಒಂದಲ್ಲ ಒಂದು ದಿನ ನಾನು ಕುಡಿಗಟ್ಟುತ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಹೊರಟೋಗ್ತಾನೆ ಹುಡುಗ. ಓಕೆ, ಆಲ್ ದ ಬೆಸ್ಟ್ ಅಂತೇಳಿ ಕಳಿಸ್ಕೊಡ್ತಾನೆ. ಅದಾದ ನಂತರ 16 ವರ್ಷಗಳ ನಂತರ ಏನೇನಿತ್ತು ಆ ವಿಲಿಯಮ್ಸನ್ ಅನ್ನೋ ಹೆಸರಲ್ಲಿ ರೆಕಾರ್ಡ್ಸ್ ಆ ಫುಟ್ಬಾಲಲ್ಲಿ, ಎಲ್ಲ ರೆಕಾರ್ಡ್ಸು ಏನು ಥ್ರೋನ್ ಇಂಟು ಡಾಗ್ಸ್, ಎಲ್ಲ ಬ್ರೋಕನ್ ಆ ರೆಕಾರ್ಡ್ಸ್ ಎಲ್ಲ. ಆ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ಆ ಹುಡುಗ ನನ್ ಅದರ್ ದ್ಯಾನ್ YJ ಸಿಂಪ್ಸನ್ ಅಂತ ಆ ಹೆಸರು ಹುಡುಗ. 16 ವರ್ಷದಾದಮೇಲೆ ಅವರೆಲ್ಲ ರೆಕಾರ್ಡ್ಗಳಂತ ಮುರಿದಂತನು. ಕೇಳ್ತಾರೆ ಇದರಲ್ಲಿ ಪ್ರೆಸ್ ಮೀಟಲ್ಲಿ, ಹೇಗೆ ಸಾಧ್ಯ ಆಯಿತು ನೀವು ಇದನ್ನು ಸಾಧನೆ ಮಾಡೋದಕ್ಕೆ, ಅವತ್ತು ಇಷ್ಟೊಂದು ಅವಮಾನ ಆಯ್ತಲ್ಲ ನಿಮಗೆ ಅಂತ. ಅವಾಗ ಹೇಳ್ತಾನೆ, ನನಗಿದ್ದಿದ್ದು ಒಂದೇ ಒಂದು ಗುರಿ, ಈ ಕಾಲಘಟ್ಟದಲ್ಲಿ ಅತಿ ದೊಡ್ಡ ಪ್ಲೇಯರು, ದೊಡ್ಡ ಆಟಗಾರ ಅಂತಂದರೆ, ರೋಲ್ ಮಾಡಲ್ ಅಂದರೆ ಅದು ವಿಲಿಯಮ್ಸನ್ ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೆ ನನಗೆ ಅವರೇ ನನ್ನ ಆರಾಧ್ಯ ದೈವ, ಅವರನ್ನೇ ನಾನು ಅನುಕರಣೆ ಮಾಡ್ತಿದ್ದೆ, ಅವ್ರು ಆಡಿದ ಥರನೇ ಆಡಬೇಕಂತೇಳಿ ಆ ಒಂದು ದೊಡ್ಡದಾದ ಗುರಿಯನ್ನು ಇಟ್ಕೊಂಡೆ. ಆ ಗುರಿಯನ್ನು ಇಟ್ಕೊಂಡಿದ್ದಕ್ಕೆ ಇವತ್ತು ನಾನು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ನಾನು ಹೇಳೋದು ನಿಮಗೆ, ಯಾವುದೇ ಆಗಲಿ ಎತ್ತರವಾದಂಥ ಒಂದು ಗುರಿಯನ್ನು ಇಟ್ಕೋಬೇಕು. ಎತ್ತರವಾದ ಗುರಿಯನ್ನು ಇಟ್ಕೊಂಡ್ರೆ ಖಂಡಿತ ಸಾಧನೆ, ಅಸಾಧ್ಯವಾದದ್ದು ಸಾಧನೆಗೆ ಯಾವುದೂ ಇಲ್ಲ. ಮತ್ತು ಹೇಳ್ತಾಯಿದ್ರು, ಹಿಂದ್ಗಡೆ ಆ ಹುಡುಗರು ಏನು ಓದಲ್ಲ ಮಾಡಲ್ಲ, ಭಾಳಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಟೀಚರ್ಸ್ ಅಂತ. ಖಂಡಿತ ಹಿಂದ್ಗಡೆ ಹುಡುಗರು ಅವರು ಸ್ವಲ್ಪ ತರಳೆ ಇರ್ಬೋದಷ್ಟೇ, ಅದಕ್ಕೆ ಕೆಟ್ಟವರಲ್ಲ, ಸಾಧಕರು ಅವರೇನೆ. ನಾನು ಸಹ ಹಿಂದ್ಗಡೆ ಬೆಂಚಿನ ಎಲ್ಲ ಹುಡುಗರ ಕಡೆನೇ ಬರ್ತಾರೆ ಚಪ್ಪಾಳೆ, ಎಲ್ಲ ಹಿಂದ್ಗಡೆ ಇರೋದೆಲ್ಲ ಹುಡುಗರೇ. ನಾವು ಒಬ್ಬ ದೈತ್ಯನ ಕಂಡಿದ್ದೀವಿ ಕ್ರಿಕೆಟಲ್ಲಿ. ಆ ದೈತ್ಯನಿಗೆ ನೀನು ಓದು ಅಂತ ನಾವೇನಾದರೂ ಭಾಳಷ್ಟು ಪ್ರೆಷರ್ ಮಾಡಿದರೆ, ಇವತ್ತು ಪ್ರಪಂಚ ಅಂತ ದೈತ್ಯ ಶಕ್ತಿನ ಕಾಣ್ತಾನೆ ಇರಲಿಲ್ಲ. ಯಾರು ಆ ದೈತ್ಯ ಶಕ್ತಿ? ಸಚಿನ್ ತೆಂಡೂಲ್ಕರ್. ಅವು ಏನು ಪಾಠ ಮಾಡಿದ್ದು ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ಹಿಂದ್ಗಡೆ ಬೆಂಚಲ್ಲಿ ಇರ್ತಿದ್ದು, ಕೊನೆಗೆ ಪ್ರಪಂಚನೇ ಬಾಯಿ ಮೇಲೆ ಬೆಟ್ಟಿಟ್ಕೊಳ್ಳೋ ಥರ ಸಾಧನೆ ಮಾಡಿದರು. ಅವ್ರದ್ದಷ್ಟೇ
ಯಾವಾಗ ಬ್ಯಾಟಿಂಗ್ ಮಾಡು ಬೌಲಿಂಗ್ ಮಾಡು, ಬ್ಯಾಟಿಂಗ್ ಮಾಡು ಬೌಲಿಂಗ್ ಮಾಡು. ಅದಕ್ಕೆ 5 ಫಿಂಗರ್ಸ್ ಆರ್ ಅಲೈಕ್. ನೀವು ಈ ಪ್ರಪಂಚದಲ್ಲಿ ನಾವು 7.5 ಬಿಲಿಯನ್ ಜನ ಇದ್ದೀವಿ. 7.5 ಬಿಲಿಯನ್ ಜನ ಎಲ್ಲರೂ ಅದ್ಭುತವಾಗಿದ್ದೀರಿ. ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿದ್ದೀರಿ. ಒಬ್ಬರ ಥರ ಯಾರೂ ಇಲ್ಲ. ನೀವು ಫಿಂಗರ್ ಪ್ರಿಂಟ್ ತೊಗೊಂಡ್ರೆ ಎಲ್ಲೂ ಮ್ಯಾಚ್ ಆಗಲ್ಲ. ಏನಾದರೂ ಒಂದು ಡಿಫ್ರೆನ್ಸ್ ಇದ್ದೇ ಇರ್ತದೆ. 7 ಜನ ಇರ್ತಾರೆ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ, ಅದೆಲ್ಲ ಸುಮ್ಮನೆ ನಾವಂತೂ ಕಂಡಿಲ್ಲ. ಒಬ್ರಿಗಿನ್ನ ಒಬ್ಬರು ವಿಭಿನ್ನ, ಯಾವುದೋ ರೀತಿಯಲ್ಲಿ ಎಲ್ಲರೂ ತಮ್ಮದೇ ಆದಂಥ ಒಂದು ಏನು ವೈವಿಧ್ಯತೆಯನ್ನು ಹೊಂದಿರ್ತೀರಿ. ಅದಕ್ಕೆ ಎಲ್ಲರಿಗೂ ಸಾಧನೆ ಮಾಡೋಂಥ ಶಕ್ತಿ ಕೊಟ್ಟಿದ್ದಾರೆ ದೇವರು. ಅದನ್ನು ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಳ್ಬೇಕು. ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಂಡ್ರೆ ಖಂಡಿತ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಸಕ್ಸಸ್ ಇಟ್ ವಿಲ್ ನಾಟ್ ಕಮ್ ಓವರ್ ನೈಟ್. ಯಾವುದೇ ಸಕ್ಸಸ್ಸು ಒಂದೇ ದಿನಕ್ಕೆ ಬರೋದಲ್ಲ. ಆ ಸಕ್ಸಸ್ಸನ್ನು ಪಡಿಬೇಕಂತಂದರೆ ಅ ಡಿಂಟ್ ಆಫ್ ಹಾರ್ಡ್ ವರ್ಕ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ರಾಸೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಹಾಲನ್ನು ಮೊಸರು ಮಾಡಬೇಕು. ನಾವು ಹಾಲನ್ನು ಮೊಸರು ಮಾಡಬೇಕಂದ್ರೆ ಸಂದರ್ಭದಲ್ಲಿ ಎಪ್ಪಾಕ್ತೀವಿ, ಇನ್ನೊಂದು ಹಳೆ ಮಜ್ಜಿಗೆನ ಸೇರಿಸ್ತೀವಿ, ಅದಕ್ಕೆ ಅದು ಮೊಸರಾಗ್ತದೆ. ಆ ಮೊಸರಾದ ಸಂದರ್ಭದಲ್ಲಿ ನಾವು ಆಕಸ್ಮಿಕವಾಗಿ ಅದಕ್ಕೆ ಉಪ್ಪು ಹಾಕೋದಾಗಲಿ ಇಲ್ಲ ಹುಳಿ ಹಾಕೋದಾದ್ರೆ ಹಾಕಿದರೆ ಅದು ಏನಾಗುತ್ತೆ, ಹಾಲು ಒಡೆದೋಗ್ಬಿಡ್ತದೆ, ಒಡೆದು ಪೀಸ್ ಆಗೋಗ್ತದೆ. ಅದೇ ಹಾಲು ಮೊಸರಾದ ಮೇಲೆ ಅದಕ್ಕೆ ನೀವು ಏನಾದರೂ ಉಪ್ಪು ಮತ್ತು ನಿಂಬೆಹಣ್ಣು ಹುಳಿನ ಸೇರಿಸಿದ್ರೆ ಅದ್ಭುತವಾಗಿರ್ತದೆ. ಅದಕ್ಕೆ ಆ ಪ್ರಾಸೆಸ್ ಅನ್ನೋದೇನಿದೆ, ಆ ಪ್ರಾಸೆಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಏಜ್ ಏನಿದೆ ಈಗ 13ರಿಂದ 23 ವರ್ಷ, ನೀವು ಏನನ್ನು ನೀವು ತಲೆಯಲ್ಲಿ ತಿಳ್ಕೊಳ್ತೀರ ಖಂಡಿತ ಅದನ್ನು ಸಾಧನೆ ಮಾಡೇ ಮಾಡ್ತೀರಿ ನೀವು. ಆ ಸಾಧನೆ ಯಾಕಂದರೆ ದಿಸ್ ಈಸ್ ದಿ ಏಜ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ನೀವೇನಾದರೂ ಟ್ರ್ಯಾಕ್ ಬಿಟ್ಟರೆ ಈ ಟ್ರ್ಯಾಕ್ ಆಗ್ತೀರಿ. ಟ್ರ್ಯಾಕಲ್ಲಿ ಸರಿಯಾಗಿದ್ದರೆ ಖಂಡಿತ ನೀವು ಸಾಧನೆ ಮಾಡೇ ಮಾಡ್ತೀರಿ. ಈಗ ನಾನು ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ಬೋದು. ನಮ್ಮ ಅದ್ಭುತವಾದ ಒಬ್ಬ ಸ್ನೇಹಿತ ಇದ್ದ PUCಯಲ್ಲಿ. ನಾನು ಮೊದಲೇ ಹೇಳ್ದಂಗೆ ದಿಸ್ ಏಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನು ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್ ಇದೆಲ್ಲ ಹೆಚ್ಚಾಗಿರ್ತದೆ. ಈ ಸಂದರ್ಭದಲ್ಲಿ ಅದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾವುದು ಊರ್ಧ್ವ ರೇಖಾ ಅಂತ ನಾವು ಕರಿತೀವಿ, ನಮ್ಮದು ಯಾವುದೇ ಸಾಧನೆ ಕೆಳಗಡೆಯಿಂದ ತಲೆ ಮೇಲುಗಡೆ ಬರಬೇಕು. ಮೇಲಿಂದ ಕೆಳಗಡೆ ಹೋದರೆ ಸಾಧನೆನ ಖಂಡಿತ ಮಾಡೋಕ್ಕಾಗಲ್ಲ. ಅವರು ಹಿಂಗೆ ಸ್ನೇಹಿತರು ಲವ್ವಕ್ಕೆ ಶರಣಾದರು, ಜೀವನನ ಹಾಳು ಮಾಡಿಕೊಂಡ್ರು. ಮಾಡಬೇಕು, ಅದಕ್ಕೆ ಆದಂಥ ಒಂದು ಏಜ್ ಇದೆ, ಅದಕ್ಕೆ ಆದಂಥ ಒಂದು ಸಮಯ ಇದೆ. ಅದಕ್ಕೆ ಅದು ಟೂ ಅರ್ಲಿ ಆಯಿತು. PUCಯಲ್ಲಿ ಏನು ನಮ್ಮ ಕೈ ಮೇಲೆ ನಾವು ಕಾಲ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಮ್ಮದು ಸಂಪಾದನೆ ಇರಲ್ಲ, ಏನೂ ಇರಲ್ಲ. ಇಂಥ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಅಂದರೆ ಖಂಡಿತ ನಮ್ಮ ಕೆರಿಯರ್ನ ನಾವು ಹಾಳು ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ಪ್ಲ್ಯಾನ್ಗೆ ಬರ್ತೀನಿ. ನಾನು ನಮ್ಮ ಸ್ನೇಹಿತರು ಓದ್ತಿದ್ವಿ, ನಾವೆಲ್ಲ KS ಎಕ್ಸಾಮ್ಗೆಲ್ಲ ಅಪಿಯರ್ ಆದ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾವ ರೀತಿ ಓದಬೇಕು, ಏನು ಮಾಡಬೇಕು ಅಂತ. ನನಗೆ ಅವನಿಗೆ ಕೇವಲ 3 ದಿವಸ ಡಿಫ್ರೆನ್ಸ್. ನಾನು ಅವನಿಗಿನ್ನೂ ಚೆನ್ನಾಗಿ ಓದ್ತಿದ್ದಾನೆ. ಅವನು ಪ್ಲ್ಯಾನ್ ಮಾಡ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಒಂದು ದಿನಾನು ವೇಸ್ಟ್ ಮಾಡಿದೆ ಎಕ್ಸಾಮ್ ಟೈಮಲ್ಲಿ, ಎಸ್ಪೆಷಲಿ KS ಎಕ್ಸಾಮ್ ಟೈಮಲ್ಲಿ. ಎಕ್ಸಾಮನ್ನು ಬರೆದ, ಈ ಸಕ್ಸೀಡೆಡ್. ನಾನು ಆ ಸಂದರ್ಭದಲ್ಲಿ ಓನ್ಲಿ 3 ಡೇಸ್ ಅಷ್ಟೇ, 3 ದಿನ ಯಾವುದೋ ಜಾತ್ರೆ ಸಮಾರಂಭ ಅಂತೇಳಿ ನಾನು ಜಸ್ಟ್ ಒಳಗೆ ಜ್ಞಾನ ಇದ್ರೆ ಚಂದ. ಆ ಮಂದಿರದ ಜ್ಞಾನ ಯಾರ ಬೆಲೆ ಅದಂದ್ರೆ ಅದು ಗುರುವಿನ ಬೆಲೆ ಅದ. ಆ ಮಂದಿರ ಯಾವುದಂದ್ರೆ ಇದು 1000 ಸರ್ ನಿರ್ಮಿಸಿರ್ತಕ್ಕಂಥ ವಿದ್ಯಾಮಂದಿರ. ಅದೇ ಪ್ರಕಾರವಾಗಿ ನೀವು ಹೆಂಗೆ ಅಂತಂದ್ರೆ ಈ ಮಂದಿರದೊಳಗೆ ಬರ್ತಕ್ಕಂಥ ಆಕಾಶದೊಳಗೆ ನಕ್ಷತ್ರಗಳು ಹೆಂಗೆ ಮಿನುಗುತ್ತಾವ ಹಂಗೆ ನೀವೆಲ್ಲ ವಿದ್ಯಾರ್ಥಿಗಳು ನಕ್ಷತ್ರದಂಗೆ ಮಿನುಗಬೇಕು. ಆದರೆ ಬೆಳಗಿನ ನಕ್ಷತ್ರ ಧ್ರುವ ನಕ್ಷತ್ರ ಅಂತ ಇರ್ತದೆ. ಬೆಳಗ್ಗೆ ನಕ್ಷತ್ರ ಧ್ರುವ ನಕ್ಷತ್ರ. ಎಲ್ಲೋಸು ಮಂದಿ ಬೆಳಗ್ಗೆ ನಕ್ಷತ್ರ ಅಂತ ಅನ್ನಂಗಿಲ್ಲ, ಬೆಳಗ್ಗೆ ಮುಂಜಾನೆ ಮೂಡೋದಲ್ಲ, ಎಲ್ಲೋಸ ಸಂಜೆಲೇ ಮೂಡ್ತಾವ. ಆದರೆ ಬೆಳಗ್ಗೆ ಹೊತ್ತೊಂಡಾಗ ಮುಳುಗತಕ್ಕಂಥ ನಕ್ಷತ್ರ ಅದು ಧ್ರುವ ನಕ್ಷತ್ರ ಅಂತಾರೆ. ಯಾರು ಹೆಚ್ಚಿಗೆ ಈ ವಿದ್ಯಾದ್ರೊಳಗೆ ಪರೀಕ್ಷೆದೊಳಗೆ ಮಿನುಗುತ್ತೀರಿ, ಯಾರು ಹೆಚ್ಚಿನ ಮಾರ್ಕ್ಸ್ ತೊಗೋತೀರಿ, ಯಾರು 96, 97, 100 ಅಬಾವ್ ತೊಗೊಂತೀರಿ, ಅವರು ಬೆಳಗಿನ ಧ್ರುವ ನಕ್ಷತ್ರ ಮನೆಯಿಂದ ನೋಡ್ತೀರಿ.
ಸನ್ಮಾನ ತೊಗೊಂಡ್ರಲ್ಲ ಅವರು ನಕ್ಷತ್ರ ಮಿಣುಗುವ ನಕ್ಷತ್ರಗಳಿದ್ದಂಗೆ ಅಂತೇಳಿ ಬಹಳಷ್ಟು ಮಾತಾಡೋಂಗಿಲ್ಲ. ಈ ಅಧ್ಯಕ್ಷರು ಮಾತಾಡ್ಬೇಕಾಗಿತ್ತು, ಏನೋ ಸಾಯಿವರು ಮುತ್ಯರು ಮಾತಾಡಲಿ ಅಂತಂದು. ಎಷ್ಟೋ ಸಲ ನಾನು ಬಂದಿನಿ ಸರ್ ಈ ಕಾರ್ಯಕ್ರಮಕ್ಕೆ, ಭಾಳಷ್ಟು ಸಲ ಬಂದಿನಿ. ಈ ನಾನು ಬಿಟ್ಟರೆ ಕಾರ್ಯಕ್ರಮಗಳು ಆಗೋದಿಲ್ಲ. ಇವ್ರಿಗೆ ಗೊತ್ತಿರ್ಬೇಕು ಎಲ್ಲರಿಗೆ, ಸೀನಿಯರ್ ವಿದ್ಯಾರ್ಥಿಗಳಿಗೆ. ಮುತ್ಯರು ಮಾತೇ ಆಡೋಂಗಿಲ್ಲ, ಸರ್ ಮಾತಾಡ್ತಾರೆ ಅನ್ನೋ ಅಂತಾರೆ. ನಾ ಮಾತೇ ಆಡಿಲ್ಲ. ಆದರೆ ಇವತ್ತು ಸರ್ ಅಪಕ್ಷ ಪರವಾಗಿ ಒಂದು ಎರಡು ಮಾತಾಡಿದ್ದಕ್ಕೆ ಅವಕಾಶ ಪಡ್ತಕ್ಕಂಥ ಈ ಸಂಸ್ಥೆದೊಳಗಾಗಲಿ
ಿ